ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಈ ದುರಂತದಲ್ಲಿ ಭಾರತೀಯರು ಸಜೀವ ದಹನಗೊಂಡಿದ್ದಾರೆ. 42 ಜನ 42 ಭಾರತೀಯ ಯಾತ್ರಿಕರು ಸಜೀವ ದಹನವಾಗಿದ್ದಾರೆ. ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರೋದು. ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿ. ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದಿದೆ ಯಾತ್ರಿಕರಿದ್ದಂತಹ ಬಸ್. 42 ಭಾರತೀಯರು ಸಜೀವ ದಹನವಾಗಿದ್ದಾರೆ. ಇದರಲ್ಲಿ 20 ಮಹಿಳೆಯರು, 11 ಮಂದಿ ಮಕ್ಕಳು ಕೂಡ ಸೇರಿದ್ರು ಅಂತ. ಮೃತರಲ್ಲಿ ಹೆಚ್ಚಿನವರು ತೆಲಂಗಾಣ ಮೂಲದ ಹಜ್ ಯಾತ್ರಿಕರು. 18 ಯಾತ್ರಿಕರು ಹೈದರಾಬಾದ್ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಮೆಕ್ಕಾ ಮದೀನಾ ಯಾತ್ರೆಗೆ ಅಂತ ತೆರಳಿದ್ರು. ಹೆಚ್ಚಿನವರೆಲ್ಲರೂ ಕೂಡ ಹೈದರಾಬಾದ್ ಮೂಲದವರೇ, ತೆಲಂಗಾಣ ಮೂಲದವರು. ಮದೀನಾಗೆ ಹೋಗಿ ಮದೀನಾದಲ್ಲಿ ಏನೋ ಒಂದಷ್ಟು ಕಾರ್ಯಗಳನ್ನು ಮುಗಿಸ್ಕೊಂಡು ವಾಪಸ್ ಮೆಕ್ಕಾಗೆ ಬರಬೇಕಾದ್ರೆ ಈ ದುರ್ಘಟನೆ ಸಂಭವಿಸಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಅದು ಹೊತ್ತಿ ಉರಿತಾ ಇರ್ತಕ್ಕಂಥದ್ದು ಹೇಗಾಯಿತು ಇದು ಅನ್ನೋದಕ್ಕೆ ಸಾಕ್ಷಿ. ಹೊತ್ತಿ ಉರಿದೋಗಿದ್ದಾರೆ. ಸೊ ಮೆಕ್ಕಾದಿಂದ ಮದೀನೆಗೆ ಯಾತ್ರಾರ್ಥಿಗಳನ್ನು ಕರ್ಕೊಂಡು ಬರ್ತಾ ಇದ್ದ ಬಸ್ಗೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ 42 ಮಂದಿ ಯಾತ್ರಾರ್ಥಿಗಳು ಮೃತಪಟ್ಟಿರುವ ದಾರುಣ ಘಟನೆ ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥದ್ದು. ಮೃತರ ಪೈಕಿ ಬಹುತೇಕರು ಹೈದರಾಬಾದ್ನವರು ಅಂತ ಹೇಳಲಾಗ್ತಾ ಇದೆ. 20 ಮಂದಿ ಮಹಿಳೆಯರು, 11 ಮಂದಿ ಮಕ್ಕಳು ಸಹ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅಂತ ವರದಿಯಾಗಿದೆ. ಮೆಕ್ಕಾದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ಇವರು ವಾಪಸ್ ಮದೀನಾಗೆ ಬರಬೇಕಾದ್ರೆ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸೌದಿಯಲ್ಲಿರ್ತಕ್ಕಂಥ ಉಮ್ರಾ ಸಚಿವಾಲಯ ಈ ದುರ್ಘಟನೆಯನ್ನು ಖಚಿತಪಡಿಸಿದ್ದು ಮೃತರ ಗುರುತು ಪತ್ತೆಗೆ ತನಿಖೆ ನಡೆಸ್ತಾ ಇರೋದಾಗಿ ತಿಳಿಸಿದೆ. ಜೊತೆಗೆ ಭಾರತ ಸರ್ಕಾರ ಸೌದಿಯನ್ನು ಸಂಪರ್ಕಿಸಿ ಮೃತದೇಹಗಳನ್ನು ರವಾನಿಸೋದಕ್ಕೆ ಮಾತುಕತೆ ಕೂಡ ನಡೆಸಿದೆ. ಅಲ್ಲಿರ್ತಕ್ಕಂಥ ಎಂಬಸಿ, ಭಾರತೀಯ ಎಂಬಸಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರಂಥವ್ರು ಸೌದಿ ಅರೇಬಿಯಾ ಸರ್ಕಾರದವರು. ಸೊ ಈಗ ಅವ್ರು ಬಂದಿರತಕ್ಕಂಥದ್ದೆಲ್ಲ ಎಂಟ್ರಿ ಎಕ್ಸಿಟ್ ಎಲ್ಲ ಗೊತ್ತಿರುತ್ತೆ. ಹೆಚ್ಚು ಕಡಿಮೆ ಅವ್ರನ್ನ ಐಡೆಂಟಿಫೈ ಮಾಡೋದೇನು ತುಂಬ ಕಷ್ಟವಾಗಲಾರದು. ಪಾಸ್ಪೋರ್ಟಲ್ಲಿ ಅಂದರೆ ಏರ್ಪೋರ್ಟ್ ಆಫೀಸ್ನಲ್ಲೆಲ್ಲ, ಅಥಾರಿಟಿನಲ್ಲೆಲ್ಲ ಎಂಟ್ರಿ ಆಗಿರುತ್ತೆ.